ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ, ಅವ್ರು ಬಂದು ಕೂತಿದ್ದಾರೆ ನೋಡಿ, ಇಲ್ಲಿ ಯಾರನ್ನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದವರು? ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ, ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್ರು, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ. ಪೊಲೀಸ್ ಬಿಟ್ರೆ, IG ಬಿಟ್ರೆ, CID ಬಿಟ್ರೆ ಇನ್ಯಾರು ಇಲ್ಲ. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಗೋಗ್ಬಿಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋಗಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋರು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಕುತ್ಕೊಂಡು ಮಾತಾಡಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ನಿನ್ನೆ ತಯಾರಾಗಿದ್ರು. ಈಗ ಬರ್ತಾರೆ, ಬರ್ತಾ ಇದ್ದಾರೆ. ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ರಿ. ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡ್ರಿ, ಬರ್ತಾರೆ. ಪ್ರಾರಂಭ ಮಾಡಿ, ಅಲ್ಲ ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಡಿಸ್ತಾರೆ. ಅದಕ್ಕೆ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ನಾನು ಮುಗಿಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡಿಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ, ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ ಅವರಿಗೆ. ಗೌರವ ಕಳೀರಿ. ಎಲ್ಲ ಸೀನಿಯರ್ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕುತ್ಕೊಳ್ರಿ ನೀವು. ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ನೀವು ಕೂತ್ಕೊಳ್ತೀರಿ, ದಯಮಾಡಿ ಕೂತ್ಕೊಳ್ರಿ. ಅದಕ್ಕೆ ಜನ ನಮ್ಮನ್ನು ಅಧ್ಯಕ್ಷ ಮಾತಾಡಿ. ಅಧ್ಯಕ್ಷ ಇವರು ಹೆಸರು ಬಳಸಿಕೊಂಡಿದ್ದಾರೆ. ಬರೀ ಮೇಲಿಂದ ಕೆಳವರೆಗೂ ಬರೀ ಇಲ್ಲಿ ಲೂಟಿ ಎಲೆಕ್ಟ್ರಲ್ ಬಾಂಡ್ ಸನ್ಮಾನ್ಯ ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್
ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್, ಅಲ್ಲ ಅವ್ರ ಬಗ್ಗೆ ಇವ್ರು ಹಿಟ್ ಅಂಡ್ ರನ್ ಹೇಳ್ಬೇಕು. ಆಪಾದನೆ ಮಾಡಿದ್ದಾರೆ ಈಗ ಈಗ ಮಾತಾಡ್ಲಿಕ್ಕೆ ಅವಕಾಶ ಏನು ಅಂತ ಮಾಡಿಕೊಟ್ಟಿದ್ರೆ ಕೇಳ್ಬೇಕು. ತೆಗಿತೀವಿ ದೇವ್ರೆ, ಮಾತಾಡ್ತೀವಿ ತಾಳಿ. ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಸನ್ಮಾನ್ಯ ಓಡೋಗಲ್ಲ ಇಲ್ಲೇ ಇದ್ದು ಅದೇನು ಅಂತ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಿಮ್ಗೆ. ನೋಡಿ ಹೋಗ್ತೀವ ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ ನಿಮ್ ಕೈಲಿ. ಬಿಟ್ಬಿಟ್ಟಿದೀವಲ್ಲ ಈಗ, ಒಂದ್ ಸೀಟ್ ಬರಕ್ಕಾಗಿಲ್ಲ ನಿಮ್ ಕೈಲಿ. ಬಿಟ್ಬಿಟ್ಟಿದ್ವಲ್ಲ ಈಗ, ಒಂದ್ ಸೀಟ್ ಬರಕ್ಕಾಗಿಲ್ಲ. ಗೆದ್ರಲ್ಲ MP ಎಲೆಕ್ಷನ್. ಮಾನ್ಯ ಅಧ್ಯಕ್ಷರೇ, ಗೆದ್ರಲ್ಲ ಈಗ ಅದು. ಮೀಸಲು ಮಣ್ಣಾಗಿರು, ಇನ್ನು ಮಣ್ಣಾಗಿಲ್ಲ ಅಂತ ಹೆಂಗೆ? ಅಲ್ಲ ನೀವು ಎಲ್ಲರೂ ಕುತ್ಕೊಳ್ರಿ. ನೋಡ್ರಿ ಅಲ್ಲ ನೀವು ಮಾತಾಡಿಲ್ಲ, ಅವ್ರು ಆಪಾದನೆ ಮಾಡಿದ್ದಾರೆ. ನೀವು ಅವ್ರು ಕುತ್ಕೊಳ್ರಿ. ಆಪಾದನೆ ಮಾಡಿದ್ದಾರೆ. ಆಪಾದನೆ ಮಾಡಿದ್ದಾರೆ. ಕ್ಷಮೆನಾರ ಕೇಳಬೇಕು, ಕ್ಷಮೆ ಕೇಳಬೇಕು, ಕತ್ತಿಂದ ತೆಗೆದಾಕ್ಬೇಕು, ಕ್ಷಮೆನೂ ಕೇಳಬೇಕು. ಲೂಟಿ ಕೋರನ ಪಿತಾಮಹ ನೀನು. ನಿಮ್ದು ಮುಚ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತೀರಾ? ನಿಮ್ದು ಮುಚ್ಕೊಳ್ಳಿಕ್ಕೆ ಇನ್ನೊಬ್ರ ಮೇಲೆ ಹಾಕ್ತೀರಾ? ಇದೇ ಸದನ ಈ ರೀತಿನೇ ನಡೆಸೋದು. ಇದರಿಂದ ತೆಗೆದು ಅಲ್ಲ, ಈ ರೀತಿನೇ ನಡೆಸೋದು. ಈ ರೀತಿಯ ಸದನ ನಡೆಸೋದು. ಅಲ್ಲ ಕೋವಿಡ್ ಅಲ್ಲಿ ಆಯ್ತು. ಕೋವಿಡ್ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ರಿ ಸುಮ್ಮನೆ ಕಾರಣ ಇಲ್ಲ ಏನಾರ ಸದನದ ಗೌರವ ಕಾಪಾಡಕ್ಕೆ ನಾವು ಕೇಳ್ತೀವಿ. ಬಹಿರಂಗಪಡಿಸಿ. ಸದನದ ಗೌರವವನ್ನು ಕಾಪಾಡಲಿಕ್ಕೆ ನಾವೇನೋ ತಪ್ಪು ಮಾತಾಡಿಲ್ವಾ? ನಾವೇನೋ ತಪ್ಪು ಮಾತಾಡಿಲ್ವಾ? ನಾವು ತಪ್ಪು ಮಾತಾಡಿರೋದು ಅವ್ರು. ನಾವು ಕೂತ್ಕೊಳ್ತೀವಿ. ಈಗ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರೇ, ಅಶೋಕ್ ಒಂದು ನಿಮಿಷ ಕೂತು. ಅಧ್ಯಕ್ಷರೇ, 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 ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು? ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಪೂರ್ತಿ ಮಾತಾಡೋದನ್ನ ಇರ್ಬೇಕು. ಹೆಂಗೆ ಚೀಫ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ನೀವು ರೂಲ್ ಪ್ರಕಾರ ನಡೆಸಿದ್ರೆ ಸರ್, ಮಾನ್ಯ ಅಧ್ಯಕ್ಷರೇ, ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ. ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ಮೇಲೆ ನೋಟಿಸ್ ಕೊಡ್ಬೇಕಿತ್ತು. ಸೀನಿಯರ್ ಮೆಂಬರ್ ಹೆಂಗೆ ನೀವು ನೋಟಿಸ್ ನೋಟಿಸ್ ಹೆಂಗೆ ಹೆಸರು ಚೀಫ್ ಮಿನಿಸ್ಟರ್ ಸರ್, ಹೆಂಗೆ ಮಾನ್ಯ ಅಧ್ಯಕ್ಷರೇ, ಹೆಂಗೆ ಸರ್ ಅವ್ರ ಹೆಸರು ತಗೊಂಡು ನೋಟಿಸ್ ಕೊಡ್ಬೇಕಿತ್ತು ನೀವು? ಸದನದ ಒಬ್ಬ ಸದಸ್ಯರ ಹೆಸರು ತಗೊಂಡು ಹೆಂಗ್ ತಗೊಂಡ್ರಿ ನೀವು? ಹಂಗಾಗಲ್ಲ ಸರ್, ಮಾತಾಡ್ಲಿಕ್ಕೆ ಬಿಡಿ. ಮಾತಾಡಕ್ ಬಿಡೋದಲ್ಲ, ಕೇಳಿ ಅದನ್ನ. ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ ಇವ್ರು? ನೀವು ಮುಖ್ಯಮಂತ್ರಿಗಳೇ, ನೀವು ಸರ್, ಈಗ ಸರ್ ಅವ್ರು ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಸರ್, ಒಂದ್ ನಿಮಿಷ. ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹೇಳಿ ಹಾಗಾದ್ರೆ. ಮೊದಲು ಹೇಳಿದವ್ರು ಯಾರು? ಸರ್, ನೀವು ಎಲ್ಲ ಸೀನಿಯರ್ ಮೆಂಬರ್, ನೀವು ಒಂದು ನಿಮಿಷ ಕೂತು. ನೀವು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀನು ಭ್ರಷ್ಟಾಚಾರ ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಇವಾಗ ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಒಬ್ಬ ನಮ್ಮ ಸದಸ್ಯರ ಮೆಂಬರ್ ಸದಸ್ಯರ ಹೆಸರು ತಗೊಂಡ್ರು? ಎಲ್ಲ ಮಾತಾಡಲಿ ಬಿಡ್ರಿ. ಯಾರ ಹೆಸರು ಬಳಕೆ ಮಾಡ್ಬೋದಾ? ನಾನು ನಿಮ್ಮ ಹೆಸರು ಬಳಕೆ ಮಾಡ್ಬೋದಾ? ನಾನು ಸ್ವಾಮಿ ಆಯ್ತು. ಭ್ರಷ್ಟಾಚಾರದ ಆಪರೇಷನ್ ನೀವೇ ಅಲ್ವಾ? ನಾವು ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ನಡೀತಾ ಇದೆ. ಹೆಂಗ್ ಹೇಳ್ತಾರೆ? ನೀವು ದಿಢೀರಂತ ಒಂದು ಹೆಸರು ತಗೊಂಡು ನೀನೇ ಪಿತಾಮಹ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ.
ಈಗ ಅಧ್ಯಕ್ಷ ನೀವು ಹಿಂಗೆ ಯಾರ ಬಗ್ಗೆನೂ ಏನ್ ಬೇಕಾದ್ರೂ ನೀವೆಲ್ಲ ಕೇಳಕ್ಕೆ ಕೂತ್ಕೊಳ್ಳಿಲ್ಲ ಕಣ್ರಿ ನಾವಿಲ್ಲಿ ನೀವೆಲ್ಲ ಕೇಳ್ಬೇಕು ನಾವು ನೀವೆಲ್ಲ ಕೇಳಕ್ಕಾಗಿಲ್ಲ ಈಗ ಮಾನ್ಯ ಅಧ್ಯಕ್ಷರೇ ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.